ಹಾಯ್ ನಮಸ್ತೆ. ನನ್ನ ಹೆಸರು ಭವಾನಿ ಅಶೋಕ್ ಅಂತ. ನಾವು ಅಬ್ಬಿಗುಂಡಿ ಗ್ರಾಮ, ಬಿ ಹೊಸಳ್ಳಿ ಪೋಸ್ಟ್, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ವಾಸವಾಗಿದ್ದೀವಿ. ನನಗೆ 31 ವರ್ಷ. ನಾನು ಕೂಲಿ ಕೆಲಸ ಮಾಡ್ತೀನಿ. ನಮ್ಮ ಯಜಮಾನ್ರು ಎಸ್ಟೇಟಲ್ಲಿ ಡ್ರೈವರ್ ಕೆಲಸ ಮಾಡ್ತಾರೆ. ನನಗೆ ಯಾಕೆ ಬಿಗ್ ಬಾಸ್ ಅಂತ ಹೇಳಿದರೆ, ನನಗೆ ಇರೋದಕ್ಕೆ ಮನೆ ಇಲ್ಲ. ಮನೆ ಇಲ್ಲ ಅಂದರೆ ಈ ಥರ ಒಂದು ಕಾಡು ಮಧ್ಯದಲ್ಲಿ ಒಂದು ಈ ಥರ ಗುಡಿಸಲು ಹಾಕ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಅಂದರೆ ನೀರು, ಕರೆಂಟು, ರಸ್ತೆ ಇದ್ಯಾವುದೂ ಒಂದು ಸೌಲಭ್ಯ ಇಲ್ಲ. ನಾವು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಹೆಂಗೆ ಅಂದರೆ ಆವಾಗ ಆದಿವಾಸಿ ಜನಾಂಗಗಳು ಜೀವನ ಮಾಡ್ತಿದ್ರಲ್ಲ, ಆ ಥರ ಪರಿಸ್ಥಿತಿ ನಮಗೆ ಇದೆ. ನನ್ನ ಮಕ್ಕಳು ಚಿಕ್ಕ ಮಕ್ಕಳು, ಅವ್ರಿಗೆ ಸ್ಕೂಲ್ಗೆ ಹೋಗೋಕ್ಕೆ ಎಲ್ಲ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ನನಗೆ ಬಿಗ್ ಬಾಸಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟರೆ ನಾನು ಬಿಗ್ ಬಾಸಲ್ಲಿ ನಾನು ಪ್ರೂವ್ ಮಾಡಿಕೊಂಡು ನನ್ನ ಆಟ ನಾನು ಆಡಿ ನಾನೊಂದು ಮನೆ ಕಟ್ಟಿ ನನ್ನ ಮಕ್ಳಿಗೆ ಒಂದು ಎಜುಕೇಷನ್ ಕೊಡಿಸ್ಬೇಕಂತ ನನ್ನೊಂದು ಕನಸಿದೆ. ಈಗಿಂದ ಅಂತಲ್ಲ, ನನಗೆ ಅವಾಗಲಿಂದನೂ ಬಿಗ್ ಬಾಸ್ ಅಂದರೆ ಒಂಥರ ನಾನು ಬಿಗ್ ಬಾಸಿಗೆ ಹೋಗಬೇಕು, ಬಿಗ್ ಬಾಸಲ್ಲಿ ನನಗೊಂದು ಚಾನ್ಸ್ ಸಿಗುತ್ತಾ, ನಾವು ಬಡವರಾಗಿ ನಮಗೆ ಸಿಗುತ್ತಾ ಇಲ್ವ ಅನ್ನೋದೇ ಒಂದು ಡೌಟು. ಅಂಥ ಆಪರ್ಚುನಿಟಿ ಸಿಕ್ಕರೆ ನನ್ನ ಕನಸು ನನಸಾಗುತ್ತೆ. ಅದಕ್ಕೋಸ್ಕರ ನನಗೆ ಈ ಒಂದು ಬಿಗ್ ಬಾಸಲ್ಲಿ ಒಂದು ಆಪರ್ಚುನಿಟಿ ಬೇಕು. ಬರೀ ಕಷ್ಟ ಅಂತಲೇ ಅಲ್ಲ, ಕಷ್ಟ ಪಾಪ ಎಲ್ರಿಗೂ ಇರುತ್ತೆ, ನನಗೊಬ್ಳಿಗೆ ಅಂತಲ್ಲ. ಆದ್ರೂ ನಾನು ಜನಗಳನ್ನ ಎಂಟರ್ಟೈನ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ನಾನೊಬ್ಳು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾನು ಸ್ಪೋರ್ಟ್ಸ್ ಆಡ್ತೀನಿ, ಚೆನ್ನಾಗಿ ಅಡುಗೆ ಮಾಡ್ತೀನಿ, ಮತ್ತು ಎಲ್ಲ ಕೆಲಸಗಳು ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಬೆಸ್ಟ್ ನಾನು ಮಾಡ್ತೀನಿ. ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನನ್ನ ಕಷ್ಟ ಪರಿಹಾರ ಆಗೋಕ್ಕೆ ನನಗೆ ಬಿಗ್ ಬಾಸ್ ತುಂಬಾ ಇಂಪಾರ್ಟೆಂಟು. ನನ್ನ ಬಿಗ್ ಬಾಸಿಗೆ ಬಂದರೆ ನನ್ನ ಕಷ್ಟ ಪರಿಹಾರ ಆಗುತ್ತೆ. ಅಂದರೆ ಊಟಕ್ಕೆ ಅಂದರೆ ನಮಗೆ ಊಟಕ್ಕೆ ಏನು ಸಮಸ್ಯೆ ಇಲ್ಲ. ಈಗ ನಾವು ಕೆಲಸ ಮಾಡ್ತೀವಿ, 300-400 ರೂಪಾಯಿ ಸಿಗುತ್ತೆ, ಊಟದ ಖರ್ಚಿಗೆ ಆಗೋಗ್ಬಿಡುತ್ತೆ. ಬಟ್ ನನ್ನ ಕಷ್ಟ ಪರಿಹಾರ ಆಗಬೇಕು, ನನ್ನ ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು, ನನ್ನ ಮನೆ ಏನಾದರೂ ಕಟ್ಕೊಬೇಕು ಅನ್ನೋದಾದರೆ ನನಗೆ ದುಡ್ಡು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಬಿಗ್ ಬಾಸಲ್ಲಿ ನಂಗೊಂದು ಚಾನ್ಸ್ ಸಿಕ್ಕರೆ, ನಾನು ಚೆನ್ನಾಗಿ ಆಟಾಡಿ ನಾನು ಬೆಸ್ಟ್ ಕೊಟ್ಟು ನಾನು ಬಿಗ್ ಬಾಸಲ್ಲಿ ಏನಾದರೂ ವಿನ್ ಆದರೆ ನಾನು ಮನೆ ಮಾಡ್ಕೋಬೇಕಂತ ತುಂಬ ಆಸೆ ಇದ್ದೀನಿ. ಪ್ಲೀಸ್ ನನಗೆ ಒಂದು ಚಾನ್ಸ್ ಕೊಟ್ಟು ನಂಗೆ ಬಿಗ್ ಬಾಸ್ಗೆ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಬಿಗ್ ಬಾಸ್ ನಿಮ್ಮ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಪ್ಲೀಸ್ ದಯಮಾಡಿ ನನಗೆ ಇದೊಂದು ಚಾನ್ಸ್ ಕೊಟ್ಟು ನನ್ನ ಕಷ್ಟ ಪರಿಹಾರ ಮಾಡಬೇಕಂತ ಕೇಳ್ಕೊತೀನಿ. ಪ್ಲೀಸ್ ಬಿಗ್ ಬಾಸ್ ನನಗೆ ಇದೊಂದು ಆಪರ್ಚುನಿಟಿ ಕೊಡಿ. ಮತ್ತು ನಮಗೆ ಇಲ್ಲಿಂದ ಹುಷಾರಿಲ್ಲ ಅಂತ ಹೇಳಿದ್ರು ನಮಗೆ ಹೋಗೋದಕ್ಕೆ ರಸ್ತೆ ಇಲ್ಲ, ಒಂದು ಕಾಲು ದಾರಿಯಲ್ಲಿ ನಡ್ಕೊಂಡು ಕಷ್ಟದಲ್ಲಿ ಹೋಗಬೇಕು. ಈ ಕಷ್ಟದ ಜೀವನಕ್ಕೆ ನಂಗೊಂದು ಪರಿಹಾರ ಬೇಕಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನಂಗೊಂದು ಅವಕಾಶ ಕೊಡಿ ಬಿಗ್ ಬಾಸ್, ಪ್ಲೀಸ್ ಬಿಗ್ ಬಾಸ್ ದಯಮಾಡಿ ನನಗೆ ಇದೊಂದು ಅವಕಾಶ ಕೊಟ್ಟರೆ ನನ್ನನ್ನು ಅಪ್ರೂವ್ ಮಾಡಿಕೊಂಡು ನಾನು ಏನಂತ ಸಾಧನೆ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್ ನಮ್ಮ ಮಮ್ಮಿಗೆ ಒಂದು ಆಪರ್ಚುನಿಟಿ ಕೊಡಿ. ನಾವು ತುಂಬ ಕಷ್ಟದಲ್ಲಿದ್ದೀವಿ, ಇಲ್ಲಿ ಒಂದು ಮನೆ ಮಾಡಿಕೊಂಡು ಜೀವನ ಮಾಡ್ಬೇಕಂತಿದ್ದೀವಿ. ಪ್ಲೀಸ್ ಬಿಗ್ ಬಾಸ್ ನಮ್ಮ ಮಮ್ಮಿಗೆ ಒಂದು ಆಪರ್ಚುನಿಟಿ ಕೊಡಿ.